ಅಮೇರಿಕಾ, UK. ಪ್ರಪಂಚಕ್ಕೆ ಇಂದು ದೊಡ್ಡ ತಲೆನೋವಾಗಿರೋದು ಮಾನವನ ವಲಸೆ. ನಮ್ಮ ದೇಶದಲ್ಲೂ ಬಾಂಗ್ಲಾ ರೋಹಿಂಗ್ಯಾದವ್ರ ಸಂಖ್ಯೆ ಜಾಸ್ತಿಯಾಗಿದೆ. ಆದರೆ ಅವ್ರ ಪರ ನಿಂತು ಮಾತಾಡೋರನ್ನು ನೋಡಿರ್ತೀರ. ನಿಮಗೆ ಪ್ರಪಂಚದಲ್ಲಿ ಅತಿ ದೊಡ್ಡ ಹ್ಯೂಮನ್ ಮಾಸ್ ಮೈಗ್ರೇಷನ್ ಯಾವುದು ಗೊತ್ತಾ? ಅದು ನಮ್ಮ ಭಾರತದ ವಿಭಜನೆಯ ಕತೆ, ರಕ್ತ ಸಿಕ್ತ ಕತೆ. 1930ರಲ್ಲೇ ಮೊಹಮ್ಮದ್ ಇಕ್ಬಾಲ್ ಅಂತವರ ಭಾಷಣದಲ್ಲಿ ಮುಸ್ಲಿಂ ದೇಶದ ಮಾತು ಬಂದಿತ್ತು. 1933ರಲ್ಲೇ ಪಾಕಿಸ್ತಾನ್ ಅನ್ನೋ ಹೆಸರಿನ ಜೊತೆ ನೋ ವಾರ್ ನೆವರ್ ಅನ್ನೋ ಪೋಸ್ಟರ್ ಅಲ್ಲಲ್ಲಿ ಕಾಣ್ತಾ ಇತ್ತು. 1940 ಸ್ವಂತ ದೇಶದ ಈ ಬೇಡಿಕೆ ರಕ್ತ ಸಿಕ್ತ ಹೋರಾಟವಾಗುವ ಮುನ್ಸೂಚನೆ ಮುಸ್ಲಿಂ ಲೀಗ್ನ ಜಿನ್ನಾ ನೀಡಾಗಿತ್ತು. ಮುಂದೆ ಆಗಸ್ಟ್ 16, 1946 ಜಿನ್ನಾ ಕಡೆಯಿಂದ ಡೈರೆಕ್ಟ್ ಆ್ಯಕ್ಷನ್ ಡೇ ಕರೆ ಬಂತು. ಅವತ್ತು ಮನುಷ್ಯ ರೂಪದಲ್ಲಿದ್ದ ರಾಕ್ಷಸರಿಗೆ ಸ್ವಾತಂತ್ರ್ಯ ಸಿಕ್ಕಿತ್ತು. ಆ ದಿನ ಅಲ್ಲಿ ಎಷ್ಟು ತಿಂದರೂ ಮುಗಿಯದ ಹೆಣಗಳ ರಾಶಿ ನೋಡಿ ಆ ರಣಹದ್ದುಗಳಿಗೂ ಮನುಷ್ಯ ಇಷ್ಟೊಂದು ಕ್ರೂರಿನಾ ಅಂತ ಅನಿಸಿರಬಹುದು. ಬೀದಿ ಬೀದಿಯಲ್ಲೂ ಅಮಾಯಕರ ಮಾರಣಹೋಮ ಭಾರತವನ್ನು ತುಂಡರಿಸಲು ಒಪ್ಪುವಂತೆ ಮಾಡಿತ್ತು. ಆ ಮಹಾವಲಸೆಗೆ ಕಾರಣ ಬಡತನ ಅಲ್ಲ, ಉದ್ಯೋಗ ಅಲ್ಲ, ಧರ್ಮ. ತಮ್ಮೂರಲ್ಲೇ ತಮ್ಮ ಪಕ್ಕದಲ್ಲಿದ್ದವರೇ ಕೊಲ್ಲಲು ಬಂದಿದ್ರು. ಸುಮಾರು 14-18 ದಶಲಕ್ಷ ಜನ ತಮ್ಮ ಪೂರ್ವಜರಿದ್ದ ಜಾಗ ತಮ್ಮೂರು ಮನೆ ಬಿಟ್ಟು ಕೈಲಾದಷ್ಟು ಮೂಟೆ ಕಟ್ಟಿ ಹೊರಟರು. ಆದರೆ ದಾರಿ ಸುಲಭವಾಗಿರಲಿಲ್ಲ. ಸುಮಾರು 2 ದಶಲಕ್ಷ ಜನ ಸತ್ತಿರಬಹುದು ಅಂತಾರೆ. ಇನ್ನು ಲೂಟಿ, ಅತ್ಯಾಚಾರ ಸಾಮಾನ್ಯವಾಗಿತ್ತು. ಇವತ್ತು ಈ ಇತಿಹಾಸದ ಪುಸ್ತಕ ಯಾವ ಕೊನೆಯಲ್ಲಿ ಧೂಳಿಡಿತಾ ಬಿದ್ದಿದೆಯೋ ಗೊತ್ತಿಲ್ಲ. ನಮ್ಮವರಂತೂ ಕಲ್ತಂಗೆ ಕಾಣ್ತಾ ಇಲ್ಲ. ಇತಿಹಾಸದಿಂದ ಕಲಿಯದವನು ಉಳಿದಿರೋ ಇತಿಹಾಸ ಎಲ್ಲೂ ಸಿಗಲ್ಲ.